ಹಲೋ ಫ್ರೆಂಡ್ಸ್, SAPMದು ಓಕೆ ಮಾಡ್ಯೂಲ್ 2 ಬರ್ತಾ ಇದ್ದೀವಿ ನಾವೀಗ. 118A ಸೆಕ್ಯೂರಿಟಿ ಅನಾಲಿಸಿಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಎಲೆಕ್ಟಿವ್ ಫಿನಾನ್ಸ್ MBA ಥರ್ಡ್ ಸೆಮಿಸ್ಟರ್ KSOU ಇದು. ಓಕೆ, ಇದರಲ್ಲೂ ಕೂಡ ನೀವು ಏನೂ ಕನ್ಫ್ಯೂಸ್ ಆಗಬೇಡಿ. ಲೈಕ್ ಏನೇನು ನಾನು ಆಗಲೇ ವಿಡಿಯೋದಲ್ಲಿ ಹೇಳಿದಾಗೆ ಯಾವುದ್ಯಾವ್ದು ಇಂಪಾರ್ಟೆಂಟ್ ಇದೆ ಇದರಲ್ಲಿ ತುಂಬ ರಿಪೀಟೆಡ್ ಇದೆ. ನೀವು ಬುಕ್ ಫುಲ್ ಒಂದ್ಸಲ ನೋಡಿದಾಗ ಗೊತ್ತಾಗುತ್ತೆ, ತುಂಬ ರಿಪೀಟೆಡ್ ಟಾಪಿಕ್ಸ್ ಇದೆ. ಮತ್ತು FML ಕಾರ್ಪೊರೇಟ್ ಫಿನಾನ್ಸಲ್ಲಿ ಬಂದಿದ್ದು ಕೂಡ ಮೀನ್ಸ್ ಪದೇ ಪದೇ ರಿಪಿಟೇಷನ್ ಆಗಿರೋದ್ರಿಂದ ಅದನ್ನೆಲ್ಲ ಕಂಬೈನ್ ಮಾಡಿ ನಾನು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಫುಲ್ ಮಾಡ್ಯೂಲ್ 2ನ ಇಷ್ಟು ಪೇಜಸ್ಸಲ್ಲಿ ಮಾಡಿದ್ದೀನಿ, ಅರೌಂಡ್ 10-20 ಪ್ಲಸ್ ಇದರಲ್ಲಿ ಪ್ರಾಬ್ಲಮ್ಸ್ ಕೂಡ ಇದೆ. ಓಕೆ, ಸೊ ಬೆಟರ್ ನಾವು ಇದು ಒಂದನ್ನು ನಿಮ್ಮ ತುಂಬಾ ಥಿಯರಿ ಆಯಿತು ನನಗೆ ಗೊತ್ತು. ಫಸ್ಟ್ ಮಾಡ್ಯೂಲ್ ಫುಲ್ ಥಿಯರಿನೇ ಆಗಿದೆ. ಇನ್ನೊಂದು 10-12 ಮಿನಿಟ್ಸ್ ಅಥವಾ ಈಗ ಒಂದು ಟಾಪಿಕ್ ಇದೆ, ಇನ್ನೊಂದೆರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ಗೆ ಹೋಗೋಣ. ಪ್ರಾಬ್ಲಮ್ಸ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್, ಐ ನೋ ಫಾರ್ ಆಲ್ ಫಿನಾನ್ಸ್ ಫ್ರೆಂಡ್ಸ್. ಓಕೆ, ಪ್ರಾಬ್ಲಮ್ಸ್ಗೆ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಇದು ತಿಳ್ಕೊಬೇಕಾಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ, ರೈಟ್? ಸೊ ಮಾಡರ್ನ್ ಪೋರ್ಟ್ಫೋಲಿಯೋ ಥಿಯರಿ ಅಂತ ಕೇಳ್ತಿರ್ತಾರೆ, ಮಾರ್ಕೋವಿಟ್ಸ್ ಮಾಡೆಲ್ ಅಂದರೆ ಏನು ಅಂತ ಕೇಳ್ತಾ ಇರ್ತಾರೆ. ಸೊ ದಿಸ್ ಈಸ್ ಗಿವನ್ ಬೈ ದ ಅಮೆರಿಕನ್ ಎಕನಾಮಿಕ್ಸ್ 1952ದಲ್ಲಿ. ಓಕೆ, HM ಮಾಡೆಲ್ ಅಂತ ಕೂಡ ಹೇಳ್ತಾರೆ ಇದನ್ನು. ಮಾರ್ಕೋವಿಟ್ಸ್ ಮಾಡೆಲನ್ನು HM ಮಾಡೆಲ್ ಕೂಡ ಹೇಳ್ತಾರೆ, ಮಾಡರ್ನ್ ಪೋರ್ಟ್ಫೋಲಿಯೋ ಥಿಯರಿ ಅಂತ ಕೂಡ ಹೇಳ್ತಾರೆ. ಓಕೆ, ಎಸೆನ್ಸ್ ಆಫ್ ದ ಮಾಡೆಲ್ ಏನು? ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಅಂದಾಗ ನೀವು ಏನೋ ಇದು ಆ್ಯಕ್ಚುಲ್ ಮೀನಿಂಗ್ ಹೇಳ್ತೀನಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಲೈಕ್ ಈಗ ಒಂದು ಬಾಸ್ಕೆಟ್ ಇದೆ, ಬಾಸ್ಕೆಟಲ್ಲಿ ನಿಮ್ಮದು ಫುಲ್ ಎಗ್ಸ್ ಇಟ್ಕೊಂಡಿದ್ದೀರಾ ಅಂತಂದರೆ, ಇನ್ ಕೇಸ್ ಇದೇನಾದ್ರು ನಿಮ್ಗೆ ಡ್ರಾಪ್ ಆಯಿತು ಅಂದರೆ ಎಲ್ಲ ಎಗ್ಸು ಹೋಗುತ್ತೆ, ರೈಟ್? ಸೊ ಅವಾಗ ಏನು ಹೇಳ್ತಾರೆ, ಅದನ್ನು 2-3 ಬಾಸ್ಕೆಟಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ, 4 ಬಾಸ್ಕೆಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಇದು ಪ್ರಾಕ್ಟಿಕಲಿ ಇನ್ ಸೆನ್ಸ್ ಅಂದ್ರೂ, ಬಟ್ ಒಂದ್ಸಲ ಏನಾದ್ರು ಬಿತ್ತಂದರೆ ಎಲ್ಲದೂ ಹೊಡೆದೋಗುತ್ತೆ. ಅದೇ ಥರ ನೀವು ಎಲ್ಲ ನಿಮ್ಮ ಸೇವಿಂಗ್ಸನ್ನು ಬ್ಯಾಂಕಲ್ಲಿ ಇಡೋದ್ರಿಂದ, ಎಲ್ಲ ಸೇವಿಂಗ್ಸನ್ನು ಸ್ಟಾಕಲ್ಲಿ ಹಾಕೋದ್ರಿಂದ, ಎಲ್ಲ ಸೇವಿಂಗ್ಸನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಇದೆ ಅದನ್ನು ನೀವು ಡಿವೈಡ್ ಮಾಡಬೇಕು. ಮೇ ಬಿ ಫಾರ್ ಎಕ್ಸಾಂಪಲ್ ಫಾರ್ ಎವ್ರಿ ಮಂತ್ ಅಥವಾ ಎವ್ರಿ ಇಯರ್ ಅಂತ ತಗೊಳ್ಳಿ. ಇಫ್ ಯು ಗೆಟ್ 1 lakh, ಓಕೆ, 1 lakh ಇತ್ತು ಅಂತ ಅಂದರೆ ನೀವೊಂದು ಅರೌಂಡ್ 10,000 ಅಷ್ಟು ನೀವೇನು ಮಾಡ್ತೀರಾ, ಕ್ಯಾಶ್ ಆಗಿ ಹಾಗೆ ಲಿಕ್ವಿಡಿಟಿ ಪೋರ್ಷನ್ ಇಟ್ಕೋತೀರಾ. ಓಕೆ, ಮೇ ಬಿ ಅರೌಂಡ್ 20,000 ಏನು ಮಾಡ್ತೀರಾ, 20K ಏನು ಮಾಡ್ತೀರಾ, FDಗೆ ಇಡ್ತಾ ಇದ್ದೀರಾ. ಮೇ ಬಿ ಅನದರ್ 20K ಏನು ಮಾಡ್ತೀರಾ, ನೀವು ಸ್ಟಾಕ್ಸಲ್ಲಿ ಹಾಕ್ತೀರಾ. ಓಕೆ, ಮೇ ಬಿ ಅನದರ್ 20K ಏನು ಮಾಡ್ತೀರಾ, ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತೀರಾ. ಮೇ ಬಿ ಅನದರ್ 20K ಏನು ಮಾಡ್ತೀರಾ, ರಿಯಲ್ ಎಸ್ಟೇಟ್ ಏನೋ ಮಾಡಬೇಕು ಅಂತ ಅದಕ್ಕೆ ಇಟ್ಕೊಂಡಿರ್ತೀರ. ಈ ಥರ ನೀವು ಇದನ್ನು ಡೈವರ್ಸಿಫಿಕೇಷನ್ ಮಾಡ್ಕೋಬೇಕು. ನಿಮ್ಮ ಇನ್ವೆಸ್ಟ್ಮೆಂಟನ್ನು ಡೈವರ್ಸಿಫಿಕೇಷನ್ ಮಾಡ್ಕೊಳ್ಳೋದು ಅಂದರೆ ಇನ್ವೆಸ್ಟ್ಮೆಂಟನ್ನು ಬೇರೆ ಬೇರೆದ್ರೊಳಗೆ ಸ್ವಲ್ಪ ಪರ್ಸೆಂಟೇಜ್ ವೈಸು ಮಾಡ್ಕೊಳ್ಳೋದನ್ನು ಏನು ಹೇಳ್ತೀವಿ ನಾವು, ಅದನ್ನು ಮಾಡ್ಕೋಬೇಕು ಅಂತ ಈ ಕಾನ್ಸೆಪ್ಟ್ ಹೇಳುತ್ತೆ. ಸೊ ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಮೀನ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ರಿಟರ್ನ್. ಓಕೆ, ಇದೆಲ್ಲ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ವೇರಿಯನ್ಸ್, ನಿಮ್ಗೆ ಆಗಲೇ ಗೊತ್ತಿದ್ದು. ಸೊ ಇದರೊಳಗೆ ಸಿಸ್ಟಮ್ಯಾಟಿಕ್ ರಿಸ್ಕ್ ಮತ್ತು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಕವರ್ ಆಗುತ್ತೆ. ಇದನ್ನು ಕೂಡ ಮುಂದಿನ ಚಾಪ್ಟರ್ಸಲ್ಲಿ ಹೇಳೋಣ. ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಬಂದಾಗ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತಂದರೆ ಅಲ್ಲಿ ಕ್ಯಾನ್ ಬಿ ರೆಡ್ಯೂಸ್ಡ್ ಇರುತ್ತೆ, ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಆಪ್ಷನ್ಸ್ ಇರುತ್ತೆ. ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ಮಾರ್ಕೆಟಿಂದ ನಿಮಗೇನಾದ್ರು ಇಶ್ಯೂಸ್ ಇರುತ್ತೆ, ಮಾರ್ಕೆಟಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಂದರೆ ಆವಾಗ ಅದು ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಹೇಳ್ತೀವಿ, ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಓಕೆ, ದೆನ್ ಪೋರ್ಟ್ಫೋಲಿಯೋ ರಿಸ್ಕ್ ಇಲ್ಲಿ ತೊಗೊಳ್ತಿದ್ದೀವಿ. ಇಲ್ಲಿ ಸಿಸ್ಟಮ್ಯಾಟಿಕ್ ರಿಸ್ಕ್, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಓಕೆ, ಇದು ಏನು ಬರುತ್ತೆ, ಟೋಟಲ್ ರಿಸ್ಕ್. ಇದು ಟೋಟಲ್ ರಿಸ್ಕ್ ಅಂತ ತೊಗೊಂಡಾಗ ಇದು ಸಿಸ್ಟಮ್ಯಾಟಿಕ್ ರಿಸ್ಕ್ ಮತ್ತು ಇದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಓಕೆ, ನೀವು ಹೇಗೆ ಇದು ಜಾಸ್ತಿ ಆಗ್ತಾ ಹೋಗುತ್ತೋ, ಇಯರ್ಸ್ ಆಗಿರ್ಬೋದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾಗ, ಅಥವಾ ಪೋರ್ಟ್ಫೋಲಿಯೋ ಸ್ಟಾಕ್ಸು ಸೆಕ್ಯೂರಿಟೀಸ್ ಹೇಗೆ ಜಾಸ್ತಿ ಮಾಡ್ಕೋತಾ ಹೋಗ್ತೀರೋ ಹಾಗೆ ನಿಮ್ಮ ರಿಸ್ಕು ಕೂಡ ಕಡಿಮೆ ಆಗ್ತಾ ಬರುತ್ತೆ, ಪೋರ್ಟ್ಫೋಲಿಯೋ ರಿಸ್ಕು ಕೂಡ ಕಡಿಮೆ ಬರುತ್ತೆ. ಫಾರ್ ಎಕ್ಸಾಂಪಲ್ 5 ಸ್ಟಾಕ್ಸ್ ಅಷ್ಟೇ, ಸೆಕ್ಯೂರಿಟೀಸ್ ಅಷ್ಟೇ ಇದ್ದಾಗ ಜಾಸ್ತಿ ಇರುತ್ತೆ ನಿಮಗೆ, ಓಕೆ, ರಿಸ್ಕ್. ಅದೇ ನೀವು 10 ಮಾಡಿದಾಗ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ, 15 ಮಾಡಿದಾಗ ಆಲ್ಮೋಸ್ಟ್ ನಿಲ್ಲ ಆಗ್ತಾ ಬರುತ್ತೆ. ಸೊ ಈ ಥರ ನೀವು ಬೇರೆ ಬೇರೆ ಸೆಕ್ಯೂರಿಟೀಸ್ನ ಡೈವರ್ಸಿಫೈ ಮಾಡಿದಾಗ ಕಡಿಮೆ ಆಗುತ್ತೆ ರಿಸ್ಕು ಅಂತ ಹೇಳುತ್ತೆ. ಓಕೆ, ಟೂಲ್ಸ್ ಫಾರ್ ಸೆಲೆಕ್ಷನ್ ಆಫ್ ಪೋರ್ಟ್ಫೋಲಿಯೋ. ಮಾರ್ಕೋವಿಟ್ಸ್ ಮಾಡೆಲಲ್ಲಿ ಯಾವ್ಯಾವ ಥರ ಪೋರ್ಟ್ಫೋಲಿಯೋ ಸೆಲೆಕ್ಷನ್ ಮಾಡ್ಕೋತೀವಿ, ಬೇಸ್ಡ್ ಆನ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್. ಎಕ್ಸ್ಪೆಕ್ಟೆಡ್ ರಿಟರ್ನ್ ಏನಿರುತ್ತೆ, ವೇರಿಯನ್ಸ್ ಏನಿದೆ, ಕೋವೇರಿಯನ್ಸ್ ಏನಿದೆ, ಓಕೆ, ಆಮೇಲೆ ಕೋರಿಲೇಷನ್ ಕೋಇಫಿಷಿಯೆಂಟ್ ಏನಿದೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಬೇಸಿಸ್ ಮೇಲೆ ಪೋರ್ಟ್ಫೋಲಿಯೋನ ಸೆಲೆಕ್ಟ್ ಮಾಡ್ತೀವಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂದರೆ ಮುಂದೆ ಇದರಲ್ಲೂ ಕೂಡ ನಾನು ಫಾರ್ಮುಲಾ ಹೇಳ್ತೀನಿ. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಬಂದಾಗ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ WI, ದಟ್ ಈಸ್ ವೇಟೇಜ್, ಇಂಟು ಎಕ್ಸ್ಪೆಕ್ಟೆಡ್ ರೇಟ್. ಓಕೆ,
ERI ಅಂತಂದರೆ ದ ಎಕ್ಸ್ಪೆಕ್ಟೆಡ್ ರೇಟ್ ಇನ್ ದ ಸಿನಾರಿಯೋ ಆಫ್ ಐ, ಅಥವಾ ಒಂದು ಸೆಕ್ಯೂರಿಟಿ ಅಂತ ತೊಗೊಂಡಾಗ ಐ ಸೆಕ್ಯೂರಿಟಿಲಿ. WI ಈಸ್ ಈಕ್ವಲ್ ಟು ವೇಟ್ ಆಫ್ ದ ಸೆಕ್ಯೂರಿಟಿ ಐ ಆಕರಿಂಗ್ ಇನ್ ದ ಪೋರ್ಟ್ಫೋಲಿಯೋ. ವೇಟ್ ಆಫ್ ದ ಸೆಕ್ಯೂರಿಟಿ ಅಂದರೆ 60% ಆಫ್ ಯುವರ್ ಕ್ಯಾಪಿಟಲ್, 30% ಆಫ್ ಯುವರ್ ಕ್ಯಾಪಿಟಲ್, 20% ಆಫ್ ಯುವರ್ ಕ್ಯಾಪಿಟಲ್ ಅನ್ನೋದನ್ನು ವೇಟ್ ಅಂತ ಹೇಳ್ತೀವಿ. ಸೊ RP ಈಸ್ ಈಕ್ವಲ್ ಟು expected return of the portfolio. R1 is equal to return of the security 1. W is equal to proportion of security 1. Okay. RP ಅಂತ ಬಂದಾಗ ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋ. ರಿಟರ್ನ್ ಆಫ್ ದ ಪೋರ್ಟ್ಫೋಲಿಯೋ ಅಂತ ಬಂದಾಗ R1 W1 ಪ್ಲಸ್ R2 W2 ಅಂತ ಮಾಡ್ಕೊತಾ ಹೋದಾಗ ನಿಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಸಿಗುತ್ತೆ. ಇದು ಥಿಯರಿಟಿಕಲ್ ಬೇಸಿಸ್. ನೆಕ್ಸ್ಟ್ ನಾವು ಪ್ರಾಬ್ಲಮ್ ನೋಡಿದಾಗ ಇದನ್ನು ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ರೈಟ್, ವೇರಿಯನ್ಸ್ ಅಂತ ನೋಡಿದಾಗ ವೇರಿಯನ್ಸ್ ಈಸ್ ಅ ಮೆಜರ್ ಆಫ್ ಹೌ ಫಾರ್ ಅ ಸೆಟ್ ಆಫ್ ನಂಬರ್ಸ್ ಈಸ್ ಸ್ಪ್ರೆಡ್ ಔಟ್. ವೇರಿಯನ್ಸ್ ಅಂತಂದರೆ ನಥಿಂಗ್ ಬಟ್ ಅ ರಿಸ್ಕ್ ಎಷ್ಟಿದೆ ಅನ್ನೋದನ್ನೇ ವೇರಿಯನ್ಸ್ ಅಂತ ಹೇಳ್ತೀವಿ. ಕೋವೇರಿಯನ್ಸ್ ಅಂತಂದರೆ ಕೋವೇರಿಯನ್ಸ್ ರಿಫ್ಲೆಕ್ಟ್ಸ್ ದ ಡಿಗ್ರಿ ಟು ವಿಚ್ ದ ರಿಟರ್ನ್ಸ್ ಆಫ್ ದ ಟೂ ಸೆಕ್ಯೂರಿಟೀಸ್ ವೇರಿ ಆರ್ ಚೇಂಜ್ ಟುಗೆದರ್. ಕೋವೇರಿಯನ್ಸ್ ಅಂದಾಗ ಎಷ್ಟು ಡಿಗ್ರಿಯಲ್ಲಿ ಅಥವಾ ಎಷ್ಟು ಒಂದು ಸ್ಟಾಕ್, ಫಾರ್ ಎಕ್ಸಾಂಪಲ್ ಎ ಸ್ಟಾಕ್ ಇದೆ, ಬಿ ಸ್ಟಾಕ್ ಇದೆ, ಇದು ಹೇಗೆ ಡಿಪೆಂಡೆಂಟ್ ಆಗಿದೆ, ಹೇಗೆ ಇಂಟರ್ಲಿಂಕ್ಡ್ ಆಗಿದೆ ಅಂದರೆ ಕೋವೇರಿಯನ್ಸ್. ಓಕೆ, ಡಿಗ್ರಿ ಟು ವಿಚ್ ರಿಟರ್ನ್ಸ್ ಆಫ್ ದ ಸೆಕ್ಯೂರಿಟೀಸ್ ವೇರಿ ಆರ್ ಚೇಂಜ್ ಟುಗೆದರ್, ಹೇಗೆ ಚೇಂಜ್ ಆಗ್ತವೆ ಎರಡು ಸ್ಟಾಕ್ಸು ಅಥವಾ ಎರಡು ಸೆಕ್ಯೂರಿಟೀಸ್ ಅಂತ ನೋಡೋದನ್ನೇ ಕೋವೇರಿಯನ್ಸ್ ಅಂತ ಹೇಳ್ತೀವಿ. ಪಾಸಿಟಿವ್ ಕೋವೇರಿಯನ್ಸ್ ಅಂತ ಅಂದ್ರೇನು, ರಿಟರ್ನ್ಸ್ ಆಫ್ ದ ಟೂ ಸೆಕ್ಯೂರಿಟಿ ಮೂವ್ ಇನ್ ದ ಸೇಮ್ ಡೈರೆಕ್ಷನ್. ರಿಟರ್ನ್ ಇದೆ, ಓಕೆ, ಇದು ರಿಟರ್ನ್ ಪರ್ಸೆಂಟೇಜ್ ಇದೆ ಇದ್ದದ್ದು, ಇಬ್ಬರು ಒಂದೇ ಸಲ ಹೋದಾಗ, ಇಬ್ಬರದ್ದು ಒಂದೇ ಸಲ ಇನ್ಕ್ರೀಸ್ ಆದಾಗ, ಎರಡರದ್ದು ಒಂದೇ ಸಲ ಇನ್ಕ್ರೀಸ್ ಆದಾಗ ನಾವು ಏನಂತೀವಿ, ಪಾಸಿಟಿವ್ ಕೋವೇರಿಯನ್ಸ್ ಅಂತ ಹೇಳ್ತೀವಿ. ನೆಗೆಟಿವ್ ಕೋವೇರಿಯನ್ಸ್ ಅಂತಂದಾಗ ಇಂಪ್ಲೈಸ್ ದಟ್ ರಿಟರ್ನ್ಸ್ ಆಫ್ ದ ಟೂ ಸೆಕ್ಯೂರಿಟೀಸ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್ ಟು ಮಿನಿಮೈಸ್ ದ ರಿಸ್ಕ್. ಸಾರಿ, ಇದರಲ್ಲಿ ಮಿಸ್ಟೇಕ್ ಆಗಿದೆ. ಇದು ನೆಗೆಟಿವ್ ಕೋವೇರಿಯನ್ಸಲ್ಲಿ ದೇ ಮೂವ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಓಕೆ, ಅಪೋಸಿಟ್ ಡೈರೆಕ್ಷನ್. ಸೊ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ನಾವು ರಿಸ್ಕನ್ನು ಮಿನಿಮೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎ ಇದೆ, ಎ ಇದು ಒಂದು 5% ಡೌನ್ ಆಗಿದೆ, ಬಿ ಇದು ಒಂದು 8% ಅಪ್ ಆಗಿದೆ ಅಂದಾಗ ಯು ಕ್ಯಾನ್ ಮ್ಯಾನೇಜ್ ದ ರಿಸ್ಕ್. 5% ಮೈನಸ್ 8%, 3% ಅಟ್ಲೀಸ್ಟ್ ವಿಲ್ ಗೆಟ್. ಅದೇ ನೀವು ಎರಡೂ ನಿಮಗೆ ಎಟ್ ಎ ಟೈಮ್ ನಿಮಗೆ ಇನ್ಕ್ರೀಸ್ ಆಯಿತು, ಎಟ್ ಎ ಟೈಮ್ ಡೌನ್ ಆಯಿತು ಅಂದಾಗ ದೆನ್ 5% ಪ್ಲಸ್ 5% ಲಾಸ್ ಇದ್ದಾಗ 10% ಲಾಸ್ ಆಗಿಬಿಡುತ್ತೆ. ಸೊ ಪೋರ್ಟ್ಫೋಲಿಯೋ ಮಾಡಬೇಕಾದ್ರೂ ನೀವೇನು ಮಾಡಬೇಕು, ನೆಗೆಟಿವ್ ಕೋವೇರಿಯನ್ಸ್ ಇರುವಂಥ ಸ್ಟಾಕ್ಸನ್ನು ನೋಡಿದಾಗ ಸೆಲೆಕ್ಷನ್ ಮಾಡಿಕೊಂಡಾಗ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇನ್ನೂ ಬೆಟರ್ ಆಗುತ್ತೆ, ರಿಸ್ಕು ಮಿನಿಮೈಸ್ ಆಗುತ್ತೆ. ಸೊ ಇದರೊಳಗೆ ಏನಕ್ಕೆ ಕೊಟ್ಟಿದ್ದಾರೆ, ಕೋವೇರಿಯನ್ಸ್ ಎ ಬಿದು, ಕೋವೇರಿಯನ್ಸ್ ಎ ಬಿ 1/n ಪ್ರೊಬಾಬಿಲಿಟಿ ಆರ್ ಎ ಮೈನಸ್ ಆರ್ ಬಾರ್ ಎ ಆರ್ ಬಿ ಮೈನಸ್ ಆರ್ ಬಾರ್ ಎ ಸಮೇಷನ್. ಓಕೆ, ಇದನ್ನು ಕೋವೇರಿಯನ್ಸನ್ನು ಹೇಗೆ ಫೈಂಡ್ ಮಾಡ್ತೀವಿ ಅನ್ನೋದು ಫಾರ್ಮುಲಾ ಇದು. Then modern portfolio theory, risk is decreased or eliminated by choosing the companies in the portfolio whose covariance is negative, which means not dependent upon the same economic variables. ಒಂದೇ ಎಕನಾಮಿಕ್ ವೇರಿಯಬಲ್ಸ್ ಮೇಲೆ ಅವು ಡಿಪೆಂಡ್ ಆಗಿರಲ್ಲ. ದೆನ್ ಕೋರಿಲೇಷನ್ ಆಫ್ ಕೋಯಿಫಿಷಿಯಂಟ್ ಅಂದರೆ ಅಲ್ಲಿ ನಾವು ಕೋವೇರಿಯನ್ಸಲ್ಲಿ ನೋಡಿದ್ವಿ ಯಾವ ಡಿಗ್ರಿಯಲ್ಲಿ ಅವು ಇದಾಗುತ್ತೆ, ರಿಟರ್ನ್ಸು ಡಿಪೆಂಡ್ ಆಗುತ್ತೆ ಎಕನಾಮಿಕ್ ವೇರಿಯಬಲ್ಸ್ ಮೇಲೆ ಅಂತ. ಬಟ್ ಇದರೊಳಗೆ ಪರ್ಫೆಕ್ಟ್ಲಿ ನೆಗೆಟಿವ್ಲಿ ಕೋರಿಲೇಟೆಡ್ ರಿಟರ್ನ್ ಇದಾವ. ಈಕ್ವಲ್ ಪಾರ್ಟ್ಸ್ ಆಫ್ ದ ಎನ್ ಬಿ ವುಡ್ ಬಿ ರಿಸ್ಕ್ಲೆಸ್, ನೋ ವೇರಿಯಬಿಲಿಟಿ ಆಫ್ ದ ಪೋರ್ಟ್ಫೋಲಿಯೋಸ್. ಓಕೆ, -1 ಬಂತು ಕೋವೇರಿಯನ್ಸ್ ಅಂದರೆ ಪರ್ಫೆಕ್ಟ್ಲಿ ನೆಗೆಟಿವ್ ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. 0 ಅಂದರೆ ನೋ ಕೋರಿಲೇಷನ್, +1 ಅಂದರೆ ಪಾಸಿಟಿವ್ಲಿ ಕೋರಿಲೇಟೆಡ್ ಅಪೋಸಿಟ್ ಡೈರೆಕ್ಷನ್. ಓಕೆ, ಪಾಸಿಟಿವ್ಲಿ ಕೋರಿಲೇಟೆಡ್ ಅಂತಂದ್ರೇನು, ಪರ್ಫೆಕ್ಟ್ಲಿ ನೆಗೆಟಿವ್ ಅಪೋಸಿಟ್ ಡೈರೆಕ್ಷನ್. -1ಅಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿದ್ದೀವಿ, +1ಅಲ್ಲಿ ಅಂತಂದ್ರೇನು ಅಪೋಸಿಟ್ ಡೈರೆಕ್ಷನ್ ಇದೆ ಬಟ್ ಪಾಸಿಟಿವ್ಲಿ ಕೋರಿಲೇಟೆಡ್. ಇದು ಅಪೋಸಿಟ್ ಡೈರೆಕ್ಷನ್ ಇದೆ ಬಟ್ ಪರ್ಫೆಕ್ಟ್ಲಿ ನೆಗೆಟಿವ್ ಅಂತ ಹೇಳ್ತೀವಿ. ಸೊ ಇನ್ನು ಮುಂದಿನ ಚಾಪ್ಟರ್ಸಲ್ಲಿ ಇನ್ನೂ ಕ್ಲಿಯರ್ ಆಗಿದೆ ಇದು ಕೋರಿಲೇಷನ್ ಆಫ್ ಕೋಎಫಿಷಿಯೆಂಟು, ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ದೆನ್ ಅಸಂಪ್ಷನ್ಸ್ ಇದೆ, ಮಾರ್ಕೋವಿಟ್ಸ್ ಪೋರ್ಟ್ಫೋಲಿಯೋ ಥಿಯರಿಗೆ ಕೆಲವೊಂದು ಅಸಂಪ್ಷನ್ಸ್ ಕೂಡ ಇದೆ. Like investor consider each investment alternative as being represented by a probability distribution of expected returns over some holding period. Okay, holding period probability distribution ಮತ್ತು ಎಕ್ಸ್ಪೆಕ್ಟೆಡ್ ರಿಟರ್ನ್ ಮೇಲೆ ಒಂದು ಡಿಪೆಂಡ್ ಆಗುತ್ತೆ. ಇನ್ವೆಸ್ಟರ್ಸ್ ಮ್ಯಾಕ್ಸಿಮಮ್ 1 ಪೀರಿಯಡ್ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಆ್ಯಂಡ್ ದ ಯುಟಿಲಿಟಿ ಕರ್ವ್ಸ್ ಡೆಮಾನ್ಸ್ಟ್ರೇಟ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಆಫ್ ದ ವೆಲ್ತ್. ಒಂದು ಸಲ ಜಾಸ್ತಿ ಆದಾಗ ಅನಿಸಿದ್ರು ಕೂಡ ಅವ್ರದ್ದು ಎಕ್ಸ್ಪೆಕ್ಟೆಡ್ ಯುಟಿಲಿಟಿ, ಆಮೇಲೆ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ವೆಸ್ಟರ್ಸ್ ಎಸ್ಟಿಮೇಟ್ ದ ರಿಸ್ಕ್ ಆಫ್ ದ ಪೋರ್ಟ್ಫೋಲಿಯೋ ಆನ್ ದ ಬೇಸಿಸ್ ಆಫ್ ವೇರಿಯಬಿಲಿಟಿ ಆಫ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್. ರಿಸ್ಕನ್ನು ಅವರು ಎಸ್ಟಿಮೇಟ್ ಮಾಡ್ತಾರೆ. ಇನ್ವೆಸ್ಟರ್ಸ್ ಬೇಸ್ ಡಿಸಿಷನ್ ಸೋಲಿ ಆನ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್, ದಟ್ ಈಸ್ ರಿಸ್ಕ್. ಓಕೆ, ಫಾರ್ ಅ ಗಿವನ್ ರಿಸ್ಕ್ ಲೆವೆಲ್ ಇನ್ವೆಸ್ಟರ್ಸ್ ಪ್ರಿಫರ್ ಹೈಯರ್ ರಿಟರ್ನ್ಸ್ ಟು
ಲೋವರ್ ರಿಟರ್ನ್. ಅಂದರೆ ರಿಸ್ಕ್ ಒಂದು ಕೊಟ್ಟಿದ್ದಾರೆ, ಇಷ್ಟು ರಿಸ್ಕ್ ಇದೆ ಅಂತಂದರೆ ಅವ್ರೇನು ಮಾಡ್ತಾರೆ, ಹೈಯರ್ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ದ ಅಸ್ಯೂಮ್ಷನ್ಸ್ ಆಫ್ ದ ಮಾರ್ಕೋವಿಟ್ಸ್ ಪೋರ್ಟ್ಫೋಲಿಯೋ ಥಿಯರಿ. ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ರಿಸ್ಕ್ ಆ್ಯಂಡ್ ರಿಟರ್ನ್ದು ಕೆಲವೊಂದು ಫಾರ್ಮುಲಾ ಹೇಳ್ತೀನಿ, ಅದನ್ನು ನೋಟ್ ಮಾಡಿಟ್ಕೊಳ್ಳಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ರಿಸ್ಕ್ ಆ್ಯಂಡ್ ರಿಟರ್ನ್. ರಿಸ್ಕಲ್ಲಿ ಇನ್ವೆಸ್ಟರ್ಸ್ ನಾಟ್ ಸರ್ಟೇನ್ ಅಬೌಟ್ ದ ಔಟ್ಕಮ್ಸ್ ಆಫ್ ಎನ್ ಇನ್ವೆಸ್ಟ್ಮೆಂಟ್ ವಿಲ್ ಪ್ರೊಡ್ಯೂಸ್. ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅದರ ಔಟ್ಕಮ್ ನಮ್ಗೆ ಗೊತ್ತಿಲ್ಲದಿದ್ದಾಗ, ಅನ್ಸರ್ಟೇನ್ ಆಗಿರೋದಾಗ ಅದಕ್ಕೆ ರಿಸ್ಕ್ ಅಂತ ಹೇಳ್ತೀವಿ. ರಿಟರ್ನ್ ಅಂದರೆ ಇಟ್ಸ್ ಅ ಫಿನಾನ್ಷಿಯಲ್ ಔಟ್ಕಮ್ ಫಾರ್ ದ ಇನ್ವೆಸ್ಟರ್. ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಸ್ ಈಕ್ವಲ್ ಟು RIPI. ಇದು ತುಂಬ ಫಾರ್ಮುಲಾಸ್ ಇದ್ದಾವೆ. ಅಲ್ಲೂ ಎಕ್ಸ್ಪೆಕ್ಟೆಡ್ ರಿಟರ್ನ್ ಬರುತ್ತೆ, ಇಲ್ಲೂ ಎಕ್ಸ್ಪೆಕ್ಟೆಡ್ ರಿಟರ್ನ್ ಬರುತ್ತೆ, ಪೋರ್ಟ್ಫೋಲಿಯೋದಲ್ಲಿ ಬರುತ್ತೆ, ಸೆಕ್ಯೂರಿಟೀಸಲ್ಲಿ ಬರುತ್ತೆ, ಓಕೆ, ಎಕ್ಸ್ಕ್ಯಾಂಟೇಲ್ ಬರುತ್ತೆ. ಸೊ ಎಲ್ಲ ಕಡೆ ಎಕ್ಸ್ಪೆಕ್ಟೆಡ್ ರಿಟರ್ನು ರಿಸ್ಕ್ ಎಲ್ಲ ಬರುತ್ತೆ. ಅದನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದಾಗ ಬೇಸ್ಡ್ ಆನ್ ದ ಪ್ರಾಬ್ಲಮ್ ಕೂಡ ಅರ್ಥ ಮಾಡ್ಕೊಳಕ್ಕಾಗತ್ತೆ, ರೈಟ್. ಸೊ ಇಲ್ಲಿ ನಾನು ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ, ಇದನ್ನು ಸಾಧ್ಯ ಆದರೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕಾದ್ರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ, ಈ ಚಾರ್ಟ್ ಹೆಲ್ಪ್ ಆಗುತ್ತೆ. ಓಕೆ, ಎಕ್ಸ್ಪೋಸ್ಡ್ ರಿಸ್ಕ್ ಆ್ಯಂಡ್ ರಿಟರ್ನ್, ಎಕ್ಸ್ಯಾಂಟೆ ರಿಸ್ಕ್ ಆ್ಯಂಡ್ ರಿಟರ್ನ್ ಅಂತ ಹೇಳ್ತೀವಿ. ಎಕ್ಸ್ಪೋಸ್ಡ್ ರಿಸ್ಕ್ ಆ್ಯಂಡ್ ರಿಟರ್ನ್ ಅಂದರೆ ಒಂದು ಪ್ರಾಬ್ಲಮ್ ಕೊಟ್ಟಾಗ ಅಲ್ಲಿ ಹಿಸ್ಟಾರಿಕಲ್ ಪ್ರೈಸಸ್ಸು ಮತ್ತು ಪ್ರೊಬ್ಯಾಬಿಲಿಟಿ ಕೊಟ್ಟಿಲ್ಲ, ಬಟ್ ಹಿಸ್ಟಾರಿಕಲ್ ಪ್ರೈಸಸ್ ಕೊಟ್ಟಿದ್ದಾರೆ ಅಂತ ಅಂದಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದೇ ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದಾರೆ ಏನಕ್ಕೆ, ನಮ್ಮ ಫ್ಯೂಚರ್ ಅದು ನಮ್ಗೆ ಗೊತ್ತಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ನ ವಿತ್ ಪ್ರೊಬ್ಯಾಬಿಲಿಟಿ ಕೊಟ್ಟಾಗ ನಮ್ಮ ಫ್ಯೂಚರ್ ಗೊತ್ತಿಲ್ಲದೆ ಇರೋದ್ರಿಂದ ಇಲ್ಲಿ ಎಕ್ಸ್ಕ್ಯಾಂಟೆ ರಿಸ್ಕ್ ಆ್ಯಂಡ್ ರಿಟರ್ನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಬಟ್ ಹಿಸ್ಟಾರಿಕಲ್ ಆಲ್ರೆಡಿ ಆಗಿರೋದ್ರಿಂದ ಪ್ರೊಬ್ಯಾಬಿಲಿಟಿ ಬರಲ್ಲ, ಇದರೊಳಗೆ ಎಕ್ಸ್ಪೋಸ್ಡ್ ರಿಸ್ಕ್ ಆ್ಯಂಡ್ ರಿಟರ್ನನ್ನು ಯೂಸ್ ಮಾಡ್ತೀವಿ. ಸೊ ಎಕ್ಸ್ಪೋಸ್ಡ್ ರಿಸ್ಕಲ್ಲಿ ರಿಟರ್ನ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ RI ಡಿವೈಡೆಡ್ ಬೈ N. ಇಲ್ಲಿ ಎಕ್ಸ್ಕ್ಯಾಂಟೆ ರಿಟರ್ನ್ ಈಸ್ ಈಕ್ವಲ್ ಟು PI, ಪ್ರೊಬ್ಯಾಬಿಲಿಟಿ ಕೊಟ್ಟಿರೋದ್ರಿಂದ ಸಮೇಷನ್ ಆಫ್ PI ಇಂಟು RI. ಓಕೆ, ದೆನ್ ವೇರಿಯನ್ಸ್ ಇಲ್ಲಿ N ಗೊತ್ತಿದೆ ನಮಗೆ, ಹಿಸ್ಟಾರಿಕಲ್ ಪ್ಲೇಸಸ್ಸು ಎಷ್ಟು ಇಯರ್ಸ್ ಇದೆ, ಎಷ್ಟು ಇಯರ್ಸ್ ಆಗಿದೆ ಅಂತ ಗೊತ್ತಿರೋದಕ್ಕೆ N ಸಿಗ್ತಾ ಇದೆ. ಬಟ್ ಇಲ್ಲಿ N ಇಲ್ಲ, ಯಾಕಂದರೆ ಇದು ನಮ್ಗೆ ಎಷ್ಟು ಇಯರ್ ಇದು ಹೀಗಾಗುತ್ತೆ, ಎಷ್ಟು ಇಯರ್ಗೆ ರಿಸ್ಕ್ ಅನ್ನೋದು ಗೊತ್ತಿಲ್ಲ. ವಿ ಆರ್ ಗೋಯಿಂಗ್ ಟು ಗೆಸ್ ಮಾಡೋಕ್ಕೆ ಹೋಗ್ತೀವಿ. ಓಕೆ, ದೆನ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ RI ಮೈನಸ್ R ಬಾರ್ I ಈಸ್ ಈಕ್ವಲ್ ಟು RI ಮೈನಸ್ R ಬಾರ್ I ಇಸ್ ಟು 2 ಡಿವೈಡೆಡ್ ಬೈ N ಮೈನಸ್ 1. ಓಕೆ, then ST is equal to square root of variance, right, N minus 1. Then expected with the probability, ex-ante risk and return. Return is equal to summation of PI probability into RI, return of the security. Okay, then variance, that is summation of PI into RI minus R bar I the square. Okay, SD is equal to square root of the variance. Okay. ಸೊ ಈ ಫಾರ್ಮುಲಾ ನೋಟ್ ಮಾಡಿ ಇಟ್ಕೊಂಡಿರಿ, ನೆಕ್ಸ್ಟ್ ನಮಗೆ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಏನಾದ್ರು ಸಾಲ್ವ್ ಮಾಡ್ತೀವಿ ಅಂದರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅದರಲ್ಲಿ ಸಿಸ್ಟಮ್ಯಾಟಿಕ್ ರಿಸ್ಕ್ ಮತ್ತು ಅನ್ಡೈವರ್ಸಿಫೈಬಲ್. ಸಿಸ್ಟಮ್ಯಾಟಿಕ್ ರಿಸ್ಕ್ದು ಶಾರ್ಟ್ ನೋಟ್ ಕೇಳ್ತಾರೆ, ಅಥವಾ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಕೇಳ್ತಾರೆ. ಸಿಸ್ಟಮ್ಯಾಟಿಕ್ ರಿಸ್ಕ್ ಒಂದೇ ನೋಡ್ಕೊಳ್ಳಿ, ಸೊ ಅದರ ಅಪೋಸಿಟೇ ನಿಮಗೆ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಆಗಿರುತ್ತೆ, ರೈಟ್. ಸಿಸ್ಟಮ್ಯಾಟಿಕ್ ರಿಸ್ಕ್, ಅನ್ಸಿಸ್ಟಮ್ಯಾಟಿಕಲ್ಲಿ ಏನಾಗುತ್ತೆ, ಅದು ಸೆಕ್ಯೂರಿಟಿ ಬೇಸ್ಡ್ ಆಗಿರುತ್ತೆ. ಸಿಸ್ಟಮ್ಯಾಟಿಕ್ ರಿಸ್ಕ್ ಏನಿರುತ್ತೆ, ಮಾರ್ಕೆಟ್ ಬೇಸ್ಡ್ ಆಗಿರುತ್ತೆ. ಅನ್ಡೈವರ್ಸಿಫೈಬಲ್ ರಿಸ್ಕ್, ವೊಲೆಟಾಲಿಟಿ, ಡೇ ಟು ಡೇ ಫ್ಲಕ್ಚುಯೇಷನ್ ಇನ್ ದ ಸ್ಟಾಕ್ ಪ್ರೈಸಸ್, ಅನ್ಪ್ರೆಡಿಕ್ಟಬಲ್ ಆಗಿರುತ್ತೆ, ಇಂಪಾಸಿಬಲ್ ಟು ಕಂಪ್ಲೀಟ್ಲಿ ಅವಾಯ್ಡ್. ಓಕೆ, ವಾರ್ ಫಾರ್ ಎಕ್ಸಾಂಪಲ್, ವಾರ್ ಆಗಿದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಡೌನ್ ಆಗಿದೆ, ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ವ್ಯಾಲ್ಯೂ ಆಫ್ ದ ಮನಿ ಕಡಿಮೆ ಆಗಿದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಕರೆನ್ಸಿ ಮೇಲೆ ಇಫೆಕ್ಟ್ ಆಗ್ತಿರುತ್ತೆ. ಸೊ ಇವೆಲ್ಲವೂ ಕೂಡ ಇಟ್ಸ್ ಅನ್ಕಂಟ್ರೋಲೆಬಲ್. ಓಕೆ, ಸಿಸ್ಟಮ್ಯಾಟಿಕ್ ರಿಸ್ಕ್, ರೈಟ್. ಇದು ಮಾರ್ಕೆಟ್ ರಿಸ್ಕ್, ಇದು ಯಾರ ಕೈಲೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಸೊ ಎಕ್ಸ್ಟರ್ನಲ್ ಟು ದ ಫರ್ಮ್ ಕಾಂಟ್ ಬಿ ಕಂಟ್ರೋಲ್ಡ್. ಇಂಟ್ರೆಸ್ಟ್ ರೇಟ್ ರಿಸ್ಕ್, ಪರ್ಚೇಸಿಂಗ್ ಪವರ್ ರಿಸ್ಕ್, ಮಾರ್ಕೆಟ್ ರಿಸ್ಕ್, ಇದೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಅದೇ ಅನ್ಸಿಸ್ಟಮ್ಯಾಟಿಕ್ ಅಥವಾ ಸೆಕ್ಯೂರಿಟಿ ಸ್ಪೆಸಿಫಿಕ್ ರಿಸ್ಕಲ್ಲಿ ಏನಾಗುತ್ತೆ, ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಬೈ ಡೈವರ್ಸಿಫಿಕೇಷನ್ ಸಮ್ ಅದರ್ ಮೆಥಡ್ಸ್. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ನಾನು ಈ ವಿಡಿಯೋಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಸ್ಕ್ ಆ್ಯಂಡ್ ರಿಟರ್ನ್ದು ಪ್ರಾಬ್ಲಮ್ಸ್ ತೊಗೊಳ್ಳೋಣ. ರಿಸ್ಕ್ ಆ್ಯಂಡ್ ರಿಟರ್ನ್ ಪ್ರಾಬ್ಲಮ್ಸ್ ನೋಡಿಕೊಂಡು ರಿಸ್ಕ್ ಆ್ಯಂಡ್ ರಿಟರ್ನ್ ಪೋರ್ಟ್ಫೋಲಿಯೋ, ಓಕೆ, ಸಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಕೋರಿಲೇಷನ್ ಕೊಯಿಫಿಷಿಯೆಂಟ್ ಇರ್ಬೋದು, ಕೋರಿಲೇಷನ್ ಕೊಯಿಫಿಷಿಯೆಂಟ್ದು, ವೇರಿಯನ್ಸ್ದು ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಆಮೇಲೆ ಮತ್ತೆ ಪೋರ್ಟ್ಫೋಲಿಯೋ ಥಿಯರಿ, ಮ್ಯೂಚುವಲ್ ಫಂಡ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ, ರೈಟ್. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು.